ಹೋಗಿ ಸಾಲ ಬಂದು ನಾವೆಲ್ಲ ಹೋಗಿದ್ವಿ ಅವರಿಗೆ ಬಿಡಿಸ್ಲಿಕ್ಕೆ ಹೋಗಿದ್ವಿ ಅವ್ರಿಗೆ ಬುಲ್ಡೋರ್ ಹಾಕಿ ಆತರ ವ್ಯಕ್ತಿ ಅವರು ಬಹಳ ಸರ್ ಈಗ ಒಂದೇ ನಿಮಿಷ ಈಗ ನಾವು ಗೋವಾದಲ್ಲಿ ನಾನಿದ್ದಾಗ ನಾನು ಇದನ್ನ ಅಷ್ಟು ನಾನು ಉಪಯೋಗಿಸಲ್ಲ, ಅಷ್ಟು ನೋಡಲ್ಲ. ನನಗೆಲ್ಲರೂ ಬಂದು ತೋರಿಸ್ತಾ ಇದ್ದರು, ನೋಡಿ ಇಲ್ಲಿ ಹಿಂಗೆ ಬರ್ತಾ ಇದೆ, ಬೈಲ ಮಾತಾಡಿದ್ದಾನೆ, ಅವನೇ ಬಿದ್ದೋಗ್ಬಿಟ್ಟ ಗಣೇಶ್ ಅಂತ ಹೇಳ್ಬಿಟ್ಟು, ಈ ಥರ ಮಾಡಿದ್ದಾನೆ, ಈ ಥರ ಹೇಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ನೋಡಿ ದಯವಿಟ್ಟು ಅವ್ನು ಹೇಳಿದ್ದನ್ನು ಮಾಧ್ಯಮದವರು ಬಿತ್ತರಿಸ್ತಾರೆ, ಅದರಲ್ಲಿ ತಪ್ಪೇನಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ನ ವರ್ಷನು ಅದು ಹೇಳಿದ್ದಾರೆ. ನಾವು ಕೂತ್ಕೊಂಡು ಫುಲ್ಲು ಅಲ್ಲೇನು ನಡೀತು ಅದನ್ನು ಕ್ಲಾರಿಫಿಕೇಶನ್ ಕೊಡೋಣ. ಅದಕ್ಕೆ ದಯವಿಟ್ಟು ಪ್ರೆಸ್ ಮೀಡಿಯಾ ಕರೀರಿ, ಇದನ್ನು ಕ್ಲಿಯರ್ ಮಾಡೋಣ. ಅವ್ನು ಹೇಳೋದೆಲ್ಲ ಸುಳ್ಳು, ಅವ್ನು ಹೇಳೋದೆಲ್ಲ ಶತ ಸುಳ್ಳು. ಬೈಲ ಇಲ್ಲ ಸರ್, ಗಣೇಶ್ ಬಿದ್ದಿಲ್ಲ ಸರ್, ಗಣೇಶನ ಬೀಳ್ಸಿದ್ದಾರೆ, ತಳ್ಳಿದ್ದಾರೆ, ಅದೆಲ್ಲ ಇದ್ದವ್ರು ಸಾಕ್ಷಿ. ಬಟ್ ನಾನು ಇರಲಿಲ್ಲ, ನಾನು ಕೇಳ್ಪಟ್ಟೆ, ಅದೆಲ್ಲರೂ ಹೇಳ್ತಾ ಇದ್ದಾರೆ ಗಣೇಶ್ ಬೀಳಿಲ್ಲ ಹೊಡೆದ. ಇಲ್ಲ ಅಲ್ಲ, ಅಲ್ಲೆಲ್ಲ ರೂಮ್ಗೆ ಹೋಗುವಾಗ ಸ್ವಲ್ಪ ಸ್ಕಿಡ್ ಆಗಿ ಸ್ವಲ್ಪ ತರ್ಚ್ಕೋತ ಅಷ್ಟೆ. ಆಮೇಲೆ ಆ ಸ್ಪಾಟಲ್ಲಿ ನಾನು ಇಲ್ಲ, ಆದರೂ ಕೂಡ ಮನುಷ್ಯ ಯಾವತ್ತೂ ಕೂಡ ಒಂದು ಇಂಡಸ್ಟ್ರಿಯಲ್ಲಿ ಬಂದಾಗ 4 ಜನದ ಜೊತೆ ಹೊಂದ್ಕೊಂಡು ಹೋಗಬೇಕು, ಅದನ್ನು ನಾವು ಬಯಸ್ತೀವಿ. ಆದರೆ ಈ ಥರ ಬಂದು ನಿಮ್ಮ ಮುಂದೆ ಇಷ್ಟೊಂದು ಸುಳ್ಳು ಹೇಳಿದಾನಲ್ಲ, ನೋಡಿದವ್ರು ಸತ್ಯವಾಗಿ ಎಲ್ಲರೂ ಅಲ್ಲಿದ್ದೀವಿ, ಆದರೆ ಅದನ್ನು ಸುಳ್ಳು ಹೇಳ್ತಾ ಇದ್ದಾನಲ್ಲ, ಅದು ನನ್ನ ಮನಸ್ಸಿಗೆ ತುಂಬ ನೋವಾಯಿತು. ಅದಕ್ಕೆ ಮೀಡಿಯಾ ಕರೀರಿ, 1 ವರ್ಷ ತಿಳ್ಕೊಳ್ಳೋದು ಬೇಡ, 2 ವರ್ಷನೂ ತಿಳ್ಕೊಳ್ಳಿ. ಆಮೇಲೆ ವಾಣಿಜ್ಯ ಮಂಡಳಿ ಏನು ತೀರ್ಮಾನ ತಗೊಳುತ್ತೋ ನೀವು ಅದನ್ನು ತಗೊಳ್ಳಿ. ಮೊದಲು ಮೀಡಿಯಾಗೆ ಅದನ್ನು ಕ್ಲಾರಿಫಿಕೇಶನ್ ಕೊಡಿ ಅಂತ ಹೇಳ್ಬಿಟ್ಟು ನಾನೇ ಈ ಪ್ರೆಸ್ ಮೀಟ್ನ ಕರೀರಿ. ನಾವೆಲ್ಲ ಈಗ ನೀವು ಅಣ್ಣವ್ರ ಕಾಲದಿಂದ ಇಂಡಸ್ಟ್ರಿ ನೋಡೋರು, ಸಾಕಷ್ಟು ದಶಕಗಳ ಕಾಲ ಇಂಡಸ್ಟ್ರಿನ ಹತ್ರದಿಂದ ಬಲ್ಲವರು, ಇಲ್ಲಿವರೆಗೂ ಈ ತರದ ಒಂದು ಘಟನೆಗಳು ನಡೆದಿಲ್ಲ, ಫಸ್ಟ್ ಟೈಮ್ ನಡೆದಿದೆ. ಒಬ್ಬ ಹಿರಿಯರಾಗಿ ಇದನ್ನ ಮುಂದೆ ಯಾವ ರೀತಿ ಪರಿಹರಿಸಕ್ ನೋಡ್ತಾರೆ, ಈ ಸಮಸ್ಯೆಗೆ ಯಾವ ರೀತಿ ಒಂದು ಪರಿಹಾರ ಕಂಡುಕೊಳ್ತಾ ಇದ್ದಾರೆ? ಸರ್, ನಾನು ಒಂದು ಮಾತು ಹೇಳ್ತೀನಿ, ನಾನು ಇದನ್ನು ಇಲ್ಲಿವರೆಗೂ ಇಂಥ ಘಟನೆಗಳನ್ನ ನೋಡಿರಲಿಲ್ಲ. ಎಲ್ಲೋ ಕೂತ್ಕೊಂಡು ಒಂದು ಯಾರಿಗೋ ಒಂದು 2 ಏಟ್ ಹೊಡೆದಿರ್ಬೋದು, ಇನ್ನೊಂದು ಮಾಡ್ಕೊಂಡಿರ್ಬೋದು, ಅಲ್ಲಲ್ಲೇ ಕ್ಲಿಯರ್ ಆಗ್ತಾಯಿತ್ತು. ಬಟ್ ಇದು ಏನಾಗ್ತಾಯಿದೆ ಅಂತ ಹೇಳಿದ್ರೆ, ಈ ಮಾಧ್ಯಮ ಇಷ್ಟು ಬೆಳೆದು ಇಷ್ಟು ಹೆಮ್ಮರವಾಗಿರುವಾಗ ಅದು ಎಲ್ಲೆಲ್ಲವೂ ಒಂದೊಂದು ಕಡೆ ಬಂದ್ಬಿಡುತ್ತೆ ಸರ್. ಅದನ್ನು ಕೂಡ ಸರಿ ಮಾಡ್ಬೋದಾಗಿತ್ತು. ನಾನು ಆ ಜಾಗದಲ್ಲಿದ್ದರೆ ನಾನು ಅದನ್ನು ಸರಿ ಮಾಡ್ತಿದ್ದೆ, ಅದು ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನಿಜವಾಗಿ ಅವತ್ತು ಗಣೇಶ್ ಗ್ರೇಟು. ಯಾಕೆ ಅಂತ ಹೇಳಿದ್ರೆ ನಮ್ಮವ್ರ ಮೇಲೆ ನಾವು ಕಂಪ್ಲೇಂಟ್ ಕೊಡೋದು ಬೇಡ, ಇದನ್ನು ಹೀಗೆ ಸಮಸ್ಯೆ ಬಗೆಹರಿಸ್ಕೊಳ್ಳೋಣ ಅಂತ ದೊಡ್ಡ ಮನಸ್ಸು ಮಾಡಿದ್ರು. ನಾನು ಹೊರಗಡೆ ಬಂದು ರೂಮಿಂದ ನೋಡಿದ್ರೆ ಅವರು ಸ್ಟಿಚ್ ಹಾಕ್ಸ್ಕೊಂಡು ಬಂದಿದ್ದನ್ನ ನೋಡ್ರು ನನಗೆ ಒಂಥರ ಆಶ್ಚರ್ಯ ಆಗೋಯ್ತು, ಇಷ್ಟೊಂದು ನಡೆದೋಗಿದೆ ಅಂತ ಹೇಳ್ಬಿಟ್ಟು. ಆದರೂ ಮನುಷ್ಯನಿಗೆ ಒಂದು ಅಹಂಕಾರ ಅಂತ ಬಂದಾಗ ಇವೆಲ್ಲ ನಡೆಯುತ್ತೆ ಸರ್. ಆ ಅಹಂಕಾರವನ್ನು ಮೈ ತುಂಬ ತುಂಬಿಕೊಂಡಿದ್ದಾನೆ ಆ ಸತೀಶ್. ಇದನ್ನು ನಾನು ಗಮನಿಸಿದ್ದೀನಿ. ದಯವಿಟ್ಟು ನಾವು ನಿಮಗೆ ಕ್ಲಾರಿಫಿಕೇಶನ್ ಕೊಡೋದಕ್ಕೆ, ಸತ್ಯ ಏನು ಅನ್ನೋದನ್ನು ಹೇಳೋದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಹೊರತು ಬೇರೆ ಯಾವ ಇದನ್ನು ನಾನು ಟೀಕೆ ಮಾಡೋದಾಗಲಿ ಅವನು ಇನ್ನೊಂದಾಗಲಿ ಅಲ್ಲ. ನಾನು ಸತ್ಯ ನಡೆದಿರೋದನ್ನು ನಿಮ್ಮ ಮುಂದೆ ಹೇಳಿದ್ರೆ ಆ ಜನರಿಗೂ ಗೊತ್ತಾಗುತ್ತೆ. ಅವಾಗ ಸರ್ ಫಿಲ್ಮ್ ಚೇಂಬರಿಂದ ಹೋಗಿಲ್ಲ, ನಾನೇ ಮಾಡಿರೋ ಸರ್. ಅದು ಅವ್ರ ನನ್ನ ವೈಯಕ್ತಿಕ, ಅದು ಯಾರ್ದು ಇಲ್ಲ. ಫಿಲ್ಮ್ ಚೇಂಬರ್ ಖರ್ಚು ಮಾಡೋಕ್ಕೆ ಹಾಕೋದೇ ಇಲ್ಲ. ನಮ್ಗೆ ಔಟ್ ಆಫ್ ಸ್ಟೇಟ್ ತೊಗೊಂಡು ಮಾಡೋಂಗಿಲ್ಲ. ವಿತಿನ್ ದಿ ಸ್ಟೇಟ್ ಆದರೆ ಮಾಡ್ಬೋದು. ನಮ್ಮ ಬೈಲಾ ನಾಟ್ ಪರ್ಮಿಟ್. ನಾನು ಐ ಮೇಡ್ ಮೈ ಓನ್ ಅರೇಂಜ್ಮೆಂಟ್. ನಾನು ಅಧ್ಯಕ್ಷ ಗೆದ್ದ ಮೇಲೆ ನನಗೊಂದು ಆಸೆ ಇತ್ತು, ಇನ್ನೊಂದು ಟ್ರಿಪ್ ಮಾಡೋದು, ಇದು ಇನ್ನೊಂದು ಮಾಡಲ್ಲ. ಯಾಕಂದರೆ ಅನುಭವ ಆಗ್ಬಿಡುತ್ತೆ ನನಗೆ, ಬೇಡಪ್ಪ ಕೈ ಮುಗಿತೀನಿ, ನಾನು 2 ಕಣ್ಣು ನನಗೂ ಬೇಕಾಗ್ತದೆ, ಫ್ಯಾಮಿಲಿ ಇದೆ ಸರ್. ಒಂದು ನಿಮಿಷ, ಒಂದು ಕೂದಲ ಹೆಂಚಲ್ಲಿ ಆ ಚಾಕು ನನಗೆ ಬೀಳ್ಬೇಕಾಗಿತ್ತು ಸರ್. ನಾನು ತುಟಿ ಹೊರದೋಯ್ತು, ರಕ್ತ ಬ್ಲಡ್ ಶೆಡ್ ಆಯಿತು, ನಾನು ಯಾರಿಗೂ ಹೇಳಿಲ್ಲ. ಹಾಂ, ಕೂದಲ ಹೆಂಚೆ ನಾನು ತುಟಿ ಓಪನ್ ಆಗಿತ್ತು, ಹಂಗೆ ಕ್ಲೋಸ್ ಮಾಡ್ಕೊಂಡಿದ್ದೀನಿ ಸರ್. ಗೊತ್ತಿಲ್ಲ ನನಗೆ, ಬೆಡ್ ಹೋಗಿದೆ ಗೊತ್ತಿಲ್ಲ ಸರ್. ಅವನು ಎಲ್ಲ ಹಿಂಗಿತ್ತಲ್ಲ ಸರ್. ಸರ್ ಈಗ ಕತ್ತಿ ಹಿಡ್ಕೊಂಡಿಲ್ಲ ಸರ್, ತಮಾಷೆ ಅಲ್ಲ, ಕತ್ತಿ ಹಿಡ್ಕೊಂಡಿಲ್ಲ ಸರ್. ಆ ಕತ್ತಿ ಬಿಡುತ್ತೆ ನೋಡಿ ಕೈಗೆ, ಬಿಡ್ತಾ ಇಲ್ಲ ಸರ್. ಸರ್ ಈಗ ಅವರು 50% ಮರ್ಯಾದೆ ಯಾರು ಇಲ್ಲ. ಈ ಒಂದು ಸಂದರ್ಭದಲ್ಲಿ ಸರ್ ಈಗ ಸರ್ ಇದು ತಮಾಷೆ ವಿಚಾರ ಅಲ್ಲ ಸರ್.
ನಾನು ಗೋಲ್ಡ್ ಟೇಕ್ ಡ್ರಾಸ್ಟಿಕ್ ಸ್ಟೆಪ್ ತಗೊಂಡಿದ್ದೀನಿ. ಯಾವ್ದಾದ್ರು ಮುಲಾಜಿಲ್ಲ, ಯಾರೇ ಮಾಡೋದು ತಪ್ಪಾಗತ್ತೆ. ಇತ್ತೀಚಿನ ದಿನಗಳ ಒಂದು ಹಾವಳಿ ಜಾಸ್ತಿ ಆಗಿದೆ. ನಾವು ಸ್ಟೆಪ್ ಇವತ್ತೇ ತಗೊಂಡು ಇವತ್ತೇ ಅವ್ನು ಏನ್ ಮಾಡ್ಬೇಕು ಅದು ಕ್ಲೋಸ್ ಮಾಡ್ತೀವಿ ಸರ್ ಮ್ಯಾಟರ್. ಮಾಡ್ತೀರಾ ಸರ್ ಹಾಗಾದ್ರೆ? 100% ಸರ್ ಒಂದ್ ನಿಮಿಷ ದಯವಿಟ್ಟು ಒಂದ್ ನಿಮಿಷ ಆ ಸ್ಪಾಟ್ ಅಲ್ಲಿ ಒಂದ್ ನಿಮಿಷ ಸರ್, ಆ ಸ್ಪಾಟ್ ಅಲ್ಲಿ ಇದ್ದಂಥವ್ರು ಒಂದ್ ನಿಮಿಷ, ಆ ಸ್ಪಾಟ್ ಅಲ್ಲಿ ಆ ಜಾಗದಲ್ಲಿ ಇದ್ದಂಥವ್ರು ಅವತ್ತು ಬಾಮಾ ಹರೀಶ್ ಅವತ್ತು ಮಾಜಿ ಅಧ್ಯಕ್ಷ ಅಲ್ಲಿದ್ರು. ಅವರು ಒಂದೆರಡು ಕ್ಲಾರಿಫಿಕೇಶನ್ ಕೊಡ್ತಾರೆ, ಅದನ್ನ ಕೇಳ್ಬಿಟ್ಟು ಆಮೇಲೆ ಏನ್ ಆಕ್ಷನ್ ಅನ್ನೋದನ್ನ ನಿಮ್ಗೆ ಹೇಳ್ತೀವಿ ಸರ್. ಈಗ ಅನೌನ್ಸ್ ಮಾಡ್ತೀವಿ ಸರ್. ಆಕ್ಚುಲಿ ಅವತ್ತು ಎಲ್ಲ ಪ್ರತಿಯೊಂದು SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.